ಸಹ ಯಾವುದೋ ಒಂದು ವಿಷಯದಿಂದ ಕಣ್ಣೀರಿಡ್ತಾ ಇರಬಹುದು. ಒಬ್ಬೊಬ್ಬರಿಗೆ ಒಂದೊಂದು ವಿಷಯದಿಂದ, ಗಂಡನ ವಿಷಯನೋ, ಹೆಂಡತಿಯ ವಿಷಯನೋ, ಮಕ್ಕಳ ವಿಷಯನೋ, ಸಾಲದ ವಿಷಯನೋ, ಅಥವಾ ಹಿಂಸೆಗಳು, ಯಾವುದೋ ಒಂದು ವಿಷಯದಿಂದ ನೀವು ಕಣ್ಣೀರಿಡ್ತಾ ಇರ್ಬೋದು. ಅದನ್ನು ಸಹ ನಿನ್ನ ಮನೆಯವರು ಸಂತೈಸ್ತಾ ಇದ್ದಾರೆ, ನಿನ್ನ ಕುಟುಂಬದವರು ಸಂತೈಸ್ತಾ ಇದ್ದಾರೆ, ನಿಮ್ಮ ಬಂಧುಗಳು ನಿಮ್ಮನ್ನ ಸಂತೈಸ್ತಾ ಇದ್ದಾರೆ, ನಿಮ್ಮ ಸ್ನೇಹಿತರು ನಿಮ್ಮನ್ನ ಸಂತೈಸ್ತಾ ಇದ್ದಾರೆ. ಆದ್ರೂ ಸಹ ನಿಮ್ಮ ಕಣ್ಣೀರು ನಿಲ್ತಾ ಇಲ್ಲ. ಆಗರಳ ಕಣ್ಣೀರನ್ನು ನೋಡಿದ ದೇವರು ನನ್ನ ಕಣ್ಣೀರನ್ನು ನೋಡುತ್ತಾನೆ. ಹನ್ನಳ ಕಣ್ಣೀರನ್ನು ನೋಡಿದ ದೇವರು ನನ್ನ ಕಣ್ಣೀರನ್ನು ನೋಡುತ್ತಾನೆ. ಇಸ್ರಾಯೇಲರ ಕಣ್ಣೀರನ್ನು ನೋಡಿದ ದೇವರು ನನ್ನ ಕಣ್ಣೀರನ್ನು ಸಹ ನೋಡುತ್ತಾನೆ. ಯಾಯಿರನ ಕಣ್ಣೀರನ್ನು ನೋಡಿದ ದೇವರು ನನ್ನ ಕಣ್ಣೀರನ್ನು ಸಹ ನೋಡುತ್ತಾನೆ. ದೇವರು ನಮ್ಮನ್ನು ನೋಡದೆ ಒಂದು ಸೀಕ್ರೆಟ್. ಆದಿಕಾಂಡ ಬರೆದ ಪುಸ್ತಕ 21ನೇ ಅಧ್ಯಾಯ 17ರಿಂದ 19ನೇ ವಚನವನ್ನು ನಾವು ಓದಿಕೊಳ್ಳೋಣ. ಆ ಹುಡುಗನ ಮೊರೆಯು ದೇವರಿಗೆ ಕೇಳಿಸಿತು. ದೇವದೂತನು ಆಕಾಶದಿಂದ ಆಗರಳನ್ನು ಕರೆದು, ಹಾಗರಳೇ, ನಿನಗೇನಾಯಿತು? ಅಂಜಬೇಡ. ಆ ಹುಡುಗನು ಬಿದ್ದಿರುವ ಸ್ಥಳದಿಂದಲೇ ಅವನ ಶಬ್ದವು ದೇವರಿಗೆ ಕೇಳಿಸಿತು. ನೀನೆದ್ದು ಅವನನ್ನು ಎತ್ತಿಕೊಂಡು ಕೈ ಬಿಡದೆ ಇರು, ಅವನಿಂದ ದೊಡ್ಡ ಜನಾಂಗವಾಗುವಂತೆ ಮಾಡುವೆನು ಎಂದು ಹೇಳಿದನು. ಇದಲ್ಲದೆ ದೇವರು ಅವಳ ಕಣ್ಣನ್ನು ತೆರೆದದ್ದರಿಂದ ಅವಳು ನೀರಿನ ಬಾವಿಯನ್ನು ಕಂಡು ತಿತ್ತಿಯಲ್ಲಿ ನೀರನ್ನು ತುಂಬಿಕೊಂಡು ಹುಡುಗನಿಗೆ ಕುಡಿಸಿದಳು. ಆಮೇನ್. ಇಲ್ಲಿ ನಾವು ಈಗ ಓದಿಕೊಂಡಂತ ವಾಕ್ಯದ ಒಂದು ಸನ್ನಿವೇಶ ಏನಂದ್ರೆ, ಅಬ್ರಹಾಮನು ಮತ್ತು ಸಾರಳು ಆಗರಳನ್ನು ಮತ್ತು ಆಕೆಯ ಮಗನನ್ನು ಮನೆಯಿಂದ ಹೊರಗಡೆ ಹಾಕಿದ್ದಾರೆ. ಆಗರಳು ಮಗನನ್ನು ಎತ್ತಿಕೊಂಡು ಬೇರ್ಷೆಬ ಅರಣ್ಯವನ್ನು ಸೇರಿದಳೆ. ಸೊ ಅಂತ ಸಮಯದಲ್ಲಿ ತಿತ್ತಿಯಲ್ಲಿ ಇದ್ದಂತ ನೀರು ಖಾಲಿಯಾಗಿದೆ. ಮಗು ಅಳ್ತಾ ಇದೆ. ಮಗು ಅಳುವಂತ ಪರಿಸ್ಥಿತಿಯನ್ನು ನೋಡಿ ಆ ಸಾಯುವಂತ ಪರಿಸ್ಥಿತಿಯನ್ನು ಆಕೆ ಕೈಯಿಂದ ನೋಡ್ಲಿಕ್ಕಾಗ್ತಾ ಇಲ್ಲ. ಬಿಲ್ಲಿಸಿಗೆಷ್ಟು ದೂರ ಹೋಗಿ ಮಗುವನ್ನು ಒಂದ್ ಹತ್ರ ಮಲಗಿಸಿ ಸ್ವಲ್ಪ ದೂರದಲ್ಲಿ ಹೋಗಿ ಹಾಗರಳು ಬೇರ್ಷೆಬ ಅರಣ್ಯದಲ್ಲಿ ದೇವರಿಗೆ ಕಣ್ಣೀರಿನಿಂದ ಪ್ರಾರ್ಥಿಸ್ತಾ ಇದ್ದಾಳೆ. ಕಣ್ಣೀರಿನಿಂದ ಪ್ರಾರ್ಥಿಸುವಾಗ ದೇವರು ಆಕೆ ಜೊತೆ ಮಾತಾಡಿ ಆಕೆ ಕಣ್ಣನ್ನು ತೆರೆಯುತ್ತಾ ಇದ್ದಾನೆ. ಆಕೆ ಕಣ್ಣು ತೆರೆಯುವಾಗ ಅಲ್ಲೇ ಪಕ್ಕದಲ್ಲೇ ಒಂದು ನೀರಿನ ಹೊರತೆಯನ್ನು ಆಕೆ ನೋಡ್ತಾಳೆ. ನೋಡುವಾಗ ಆ ನೀರನ್ನು ತಿತ್ತಿಯಲ್ಲಿ ತುಂಬಿಕೊಂಡು ತನ್ನ ಮಗನಿಗೆ ಕುಡಿಸುವಾಗ ಆ ಮಗುವಿನ ಪ್ರಾಣ ಉಳಿಯುತ್ತದೆ. ಹಾಗರಳು ಆ ಒಂದು ಅರಣ್ಯದಲ್ಲಿ, ಬೇರ್ಷೆಬ ಅರಣ್ಯದಲ್ಲಿದ್ದಾಳೆ. ಈಗ ಗಂಡನನ್ನ ಕೈ ಬಿಟ್ಟಿದ್ದಾನೆ. ತನ್ನ ಯಜಮಾನಿಯಾದ ಸಾರಳು ಮನೆಯಿಂದ ಹೊರಗಡೆ ಹಾಕಿದಾಳೆ. ಈ ಅರಣ್ಯದಲ್ಲಿ ಯಾರು ನನ್ನ ನೋಡ್ತಾರೆ? ಈ ಅರಣ್ಯದಲ್ಲಿ ಸಾಯುವಂತ ಪರಿಸ್ಥಿತಿಯಲ್ಲಿರುವಂತ ನನ್ನ ಮಗನನ್ನು ಯಾರು ನೋಡ್ತಾರೆ? ಈ ಕಣ್ಣೀರಿನ ಪರಿಸ್ಥಿತಿಯಲ್ಲಿ ನಮ್ಮನ್ನು ಯಾರು ನೋಡ್ತಾರೆ? ಈ ಕಷ್ಟದ ಪರಿಸ್ಥಿತಿಯಲ್ಲಿ ನಮ್ಮನ್ನು ಯಾರು ನೋಡ್ತಾರೆ ಅಂತ ಆಗರಳು ಅಂದುಕೊಳ್ತಾ ಇದ್ದಾಳೆ. ಆ ರೀತಿಯಾಗಿ ಅಂದುಕೊಳ್ಳುವಾಗ ಅಂತ ಸಮಯದಲ್ಲಿ ದೇವದೂತನು ಆಕಾಶದಿಂದ ಮಾತನಾಡುತ್ತಿದ್ದಾನೆ. ಆಕಾಶದಿಂದ ಮಾತನಾಡ್ತಿದ್ದಾನೆ. ಏನಂತ? ಹಾಗರಳೇ, ನಿನಗೇನಾಯಿತು? ಅಂಜಬೇಡ. ಆ ಹುಡುಗನು ಬಿದ್ದಿರುವ ಸ್ಥಳದಲ್ಲಿ ಅಲ್ಲಿಂದಲೇ ಆ ಹುಡುಗನ ಮೊರೆ ದೇವರಿಗೆ ಕೇಳಿಸಿತು. ಅವನನ್ನು ನೀನು ಕೈ ಬಿಡದೆ ಎತ್ತಿಕೊಂಡು ನೀನು ಹೋಗು. ನೀನು ದೇವರು ಅವನನ್ನು ದೊಡ್ಡ ಜನಾಂಗವಾಗುವಂತೆ ದೇವರು ಅವನನ್ನು ಆಶೀರ್ವಾದ ಮಾಡುತ್ತಾನೆ ಎಂಬುದಾಗಿ ಹೇಳುವಾಗ
ದೇವರಿಗೆ ಸ್ತೋತ್ರ. ಆಕೆಯ ಕಣ್ಣುಗಳು ತೆರೆಯಲ್ಪಡುವಾಗ ಆಕೆ ಆ ಒಂದು ಪಕ್ಕದಲ್ಲಿ ಇರುವಂತ ನೀರಿನ ಹೊರತೆಯಲ್ಲಿ ಹೋಗಿ ತಿತ್ತೆಯಲ್ಲಿ ನೀರು ತುಂಬಿಕೊಂಡು ತನ್ನ ಮಗುಗೆ ನೀರು ಕುಡಿಸುವಾಗ ದೇವರು ಏನ್ ಮಾಡಿದ್ರು, ಆ ಮಗುವನ್ನು ರಕ್ಷಿಸಿ ಕಾಪಾಡಿದರು. ಪ್ರಿಯ ದೇವರ ಮಕ್ಕಳು, ಇದನ್ನು ನೋಡುವಾಗ ನಾವು ತಿಳ್ಕೊಬೇಕಾದಂತ ಒಂದು ಸತ್ಯ ಏನಂದ್ರೆ, ನಮ್ಮ ದೇವರು ಆತನು ನೋಡುವಾತನಾಗಿದ್ದಾನೆ. ಒಂದು ವೇಳೆ ನೀವು ಸಹ ಅನ್ಕೋಬಹುದು, ಈಗ ನಿಮ್ಮನ್ನ ಗಂಡ ನೋಡದೆ ಇರ್ಬೋದು, ಅಥವಾ ಹೆಂಡತಿ ನೋಡದೆ ಇರ್ಬೋದು, ತಂದೆ ತಾಯಿಗಳು ನೋಡದೆ ಇರ್ಬೋದು, ಮಕ್ಕಳು ನಿಮ್ಮನ್ನ ನೋಡದೆ ಇರ್ಬೋದು, ಬಂಧುಗಳು ನಿಮ್ಮನ್ನ ನೋಡದೆ ಇರ್ಬೋದು. ನೀವು ಕಣ್ಣೀರಿನಲ್ಲಿರುವಾಗ, ನೀವು ಚಿಂತೆಯಲ್ಲಿರುವಾಗ, ನೀವು ದುಃಖದಲ್ಲಿರುವಾಗ, ಸ್ನೇಹಿತರು ನಿಮ್ಮನ್ನ ನೋಡದೆ ಇರ್ಬೋದು. ಆದ್ರೆ ಆಕಾಶದಲ್ಲಿ ಒಬ್ಬನಿದ್ದಾನೆ, ಪರಲೋಕದಲ್ಲಿ ಒಬ್ಬನಿದ್ದಾನೆ. ಆತನು ಯಾವಾಗಲೂ ನಿಮ್ಮನ್ನು ನೋಡುವಾತನಾಗಿದ್ದಾನೆ. ಆತನು ಯಾವಾಗಲೂ ನಿಮ್ಮ ಕಷ್ಟವನ್ನು ನೋಡುವಾತನಾಗಿದ್ದಾನೆ. ಆತನು ಯಾವಾಗಲೂ ನೀವು ದುಃಖದಲ್ಲಿರುವುದನ್ನು ನೋಡುವಾತನಾಗಿದ್ದಾನೆ. ಆತನು ಯಾವಾಗಲೂ ನೀವು ಚಿಂತೆಯಲ್ಲಿ ಇರುವುದನ್ನು ನೋಡುವಾತನಾಗಿದ್ದಾನೆ. ಹಲ್ಲೆಲೂಯಾ. ದೇವರು ನಮ್ಮನ್ನು ನೋಡುವಾತನಾಗಿದ್ದಾನೆ. ಎಲ್ಲಾ ಸಮಯದಲ್ಲೂ, ಎಲ್ಲಾ ಪರಿಸ್ಥಿತಿಯಲ್ಲೂ ಆತನು ನೋಡುವಾತನಾಗಿದ್ದಾನೆ. ನೀನು ಕಣ್ಣೀರಿನಲ್ಲಿ ಇರುವಾಗ ಆತ ನಿನ್ನ ನೋಡುವಾತನಾಗಿದ್ದಾನೆ. ಒಂದು ವೇಳೆ ಮನುಷ್ಯರಿಗೆ ಕಾಣುವಂತ ರೀತಿಯಲ್ಲಿ ನೀನು ಕಣ್ಣೀರಿಡ್ತಾ ಇರ್ಬೋದು, ಅಥವಾ ಮನುಷ್ಯರಿಗೆ ಕಾಣದೆ ನೀನು ಒಬ್ಬಳೇ ನೀನು ಕಣ್ಣೀರಿಡ್ತಾ ಇರ್ಬೋದು. ದೇವ್ರನ್ನ ನೋಡ್ತಾ ಇದ್ದಾರೆ. ಕೆಲವೊಮ್ಮೆ ಕೆಲವರು ಒಬ್ರೇ ಅಳ್ತಾ ಇರ್ತಾರೆ, ಯಾರಿಗೂ ಸಹ ತೋರಿಸ್ಕೊಳ್ಳಲ್ಲ. ಅಂತ ಒಂದು ಕಣ್ಣೀರನ್ನು ಸಹ ನನ್ನ ದೇವರು ನೋಡುವಾತನಾಗಿದ್ದಾನೆ. ಇನ್ನು ಕೆಲವರು ಒಬ್ರೇ ಅಳ್ತಾ ಇರ್ತಾರೆ. ಇನ್ನು ಕೆಲವರು ಏನ್ ಮಾಡ್ತಾ ಇರ್ತಾರೆ, ಬೆಡ್ಶೀಟ್ ಹೊಚ್ಕೊಂಡು ಯಾರಿಗೆ ಕಾಣ್ದಂತೆ ಅಳ್ತಾ ಇರ್ತಾರೆ. ಆದ್ರೆ ನನ್ನ ದೇವರು, ನೀನು ಎಲ್ಲೇ ಇದ್ರು ನೀನು ಕಣ್ಣೀರು ಸುರಿಸ್ತಾ ಇದ್ರೆ ನನ್ನ ದೇವರು ನಿನ್ನ ನೋಡುವಾತನಾಗಿದ್ದಾನೆ. ಆತನು ಎಲ್ರೋಯಿಯಾಗಿ ಎಲ್ಲಾ ಸಮಯದಲ್ಲೂ, ಎಲ್ಲಾ ಸ್ಥಳದಲ್ಲೂ ಸಹ ಆತ ನಿನ್ನ ನೋಡುವ ದೇವರಾಗಿದ್ದಾನೆ. ಪ್ರಿಯರೇ, ಈಗ ಆಗರಳು ನೀರಿಗಾಗಿ ಅರಣ್ಯದಲ್ಲಿ ಎಲ್ಲ ಸುತ್ತಾಡಿದಾಳೆ. ಆ ಕಡೆ ಹೋದ್ರು ನೀರ್ ಸಿಕ್ಕಿಲ್ಲ, ಈ ಕಡೆ ಹೋದ್ರು ನೀರ್ ಸಿಕ್ಕಿಲ್ಲ, ಎಲ್ಲಿ ಹೋದ್ರು ಸಹ ನೀರ್ ಸಿಕ್ಕಿಲ್ಲ. ಆ ನೀರ್ ಸಿಗಲ್ದಕ್ಕೆ ಏನ್ ಮಾಡಿದಾಳೆ, ಕಣ್ಣೀರಿನಿಂದ ದೇವರಿಗೆ ಪ್ರಾರ್ಥನೆಯನ್ನು ಮಾಡಿದಾಳೆ. ಹಲ್ಲೆಲೂಯಾ. ಕಣ್ಣೀರಿನಿಂದ ದೇವರಿಗೆ ಪ್ರಾರ್ಥಿಸುವಾಗ ದೇವರು ಆಕೆಯ ಕಣ್ಣೀರನ್ನು ನೋಡಿದ್ದಾನೆ. ದೇವರು ಆಕೆಯ ಕಣ್ಣೀರನ್ನು ನೋಡಿದ್ದಾನೆ. ಹಾಗರಳು ಯಾವ ಪ್ಲೇಸ್ ಅಲ್ಲಿ ನೀರಿಲ್ಲ ಅಂತೇಳಿ ವಾಪಸ್ ಬಂದ್ಲು, ಯಾವಾಗ ದೇವರು ಆಕೆಯ ಕಣ್ಣೀರನ್ನು ನೋಡಿದನು, ಅದೇ ಪ್ಲೇಸ್ ಅಲ್ಲಿ ದೇವರು ಆಕೆಗೆ ನೀರನ್ನು ಒದಗಿಸಿ ಕೊಟ್ಟಿದ್ದಾನೆ. ಚಪಾಳೆ ತಟ್ಟಿ ದೇವರಿಗೆ ಮಹಿಮೆ ಸಲ್ಲಿಸೋಣ. ಪ್ರಿಯ ದೇವರ ಮಕ್ಕಳೇ, ಈ ವಾಕ್ಯದ ಮೂಲಕ ಪರಿಶುದ್ಧಾತ್ಮ ದೇವರು ನಿಮಗೆ ಹೇಳೋದು, ನೀನು ಯಾವ ಸ್ಥಳದಲ್ಲಿ ದುಡಿಮೆ ಇಲ್ಲ ಅಂತ ಹೇಳ್ತಾ ಇದೆಯೋ, ನೀನು ದೇವ್ರ ಮುಂದೆ ಕಣ್ಣೀರು ಸುರಿಸೋದಾದ್ರೆ ದೇವರು ನಿನ್ನ ಕಣ್ಣೀರನ್ನು ನೋಡಿ ಅದೇ ಸ್ಥಳದಲ್ಲಿ ದೇವರು ನಿನಗೆ ಒಳ್ಳೆ ದುಡಿಮೆಯನ್ನು ಕೊಡುವ ದೇವರಾಗಿದ್ದಾರೆ. ಯಾವ ಸ್ಥಳದಲ್ಲಿ ನೀನು ವ್ಯಾಪಾರ ಇಲ್ಲ ಅಂತ ಹೇಳ್ತಾ ಇದೆಯೋ, ದೇವ್ರ ಮುಂದೆ ನೀನು ಕಣ್ಣೀರು ಸುರಿಸುವುದಾದ್ರೆ ದೇವರು ನಿನ್ನ ಕಣ್ಣೀರನ್ನು ನೋಡಿ ಅದೇ ಸ್ಥಳದಲ್ಲಿ ದೇವರು ನಿನಗೆ ಒಳ್ಳೆಯ ವ್ಯಾಪಾರವನ್ನು ಕೊಡುವ ದೇವರಾಗಿದ್ದಾರೆ. ಯಾವ ಸ್ಥಳದಲ್ಲಿ ನೀನು ಸೇವೆ ಇಲ್ಲ, ಸೇವೆ ತುಂಬಾ ಕಠಿಣ, ಸೇವೆ ಆಗಲ್ಲ ಅಂತ ಹೇಳ್ತಾ ಇದೆಯೋ, ನೀನು ದೇವ್ರ ಮುಂದೆ ಕಣ್ಣೀರು ಸುರಿಸುವುದಾದ್ರೆ ದೇವರು ನಿನ್ನ ಕಣ್ಣೀರನ್ನು ನೋಡಿ ದೇವರು ನಿನಗೆ ಅದೇ ಸ್ಥಳದಲ್ಲಿ ಒಳ್ಳೆಯ ಸೇವೆಯನ್ನು, ಸಮೃದ್ಧಿಯಾದ ಸೇವೆಯನ್ನು ದೇವರು ಕೊಡುವವರಾಗಿದ್ದಾರೆ. ಇನ್ನು ಯಾವ ಸ್ಥಳದಲ್ಲಿ ನೀನು ಬಿದ್ದು ಹೋಗಿದೆಯೋ, ದೇವ್ರ ಮುಂದೆ ನಿನ್ನ ಕಣ್ಣೀರು ಸುರಿಸುವುದಾದ್ರೆ ದೇವರು ನಿನ್ನ ಕಣ್ಣೀರನ್ನು ನೋಡಿ ಅದೇ ಸ್ಥಳದಲ್ಲಿ ದೇವರು ನಿನ್ನನ್ನು ಮೇಲೆತ್ತುವ ದೇವರಾಗಿದ್ದಾರೆ. ಯಾವ ಸ್ಥಳದಲ್ಲಿ ನೀನು ಜೀವನ ಮಾಡ್ಲಿಕ್ಕೆ ಕಷ್ಟ ಅಂತೇಳಿ ಹೇಳ್ತಾ ಇದೆಯೋ, ದೇವ್ರ ಮುಂದೆ ಕಣ್ಣೀರು ಸುರಿಸುವುದಾದ್ರೆ ದೇವರು ನಿನ್ನ ಕಣ್ಣೀರನ್ನು ನೋಡಿ ಅದೇ ಸ್ಥಳದಲ್ಲಿ ದೇವರು ನಿನ್ನನ್ನು ಸಮೃದ್ಧಿಯಾಗಿ ಆಶೀರ್ವಾದ ಮಾಡುವ ದೇವರಾಗಿದ್ದಾರೆ. ನಮ್ಮ ದೇವರು ಎಂಥ ದೇವರು, ನೋಡುವಾತನು. ನಮ್ಮ ದೇವರು ಎಂಥ ದೇವರು ಪ್ರಿಯರೇ, ಎಂತ ದೇವರು? ಒಂದ್ಸರಿ ಪಕ್ಕದಲ್ಲಿರೋರಿಗೆ ಶೇಕ್ ಹ್ಯಾಂಡ್ ಮಾಡಿ ಹೇಳ್ರಿ, ಪ್ರೇಸ್ ದ ಲಾರ್ಡ್ ಸಿಸ್ಟರ್, ಪ್ರೇಸ್ ದ ಲಾರ್ಡ್ ಬ್ರದರ್. ಭಯ ಪಡಬೇಡ್ರಿ, ನಮ್ಮ ದೇವರು ನೋಡುವಾತನು. ನಿಮ್ಮ ಪರಿಸ್ಥಿತಿಯನ್ನು, ಈಗ ನೀನು ಯಾವ ಪರಿಸ್ಥಿತಿಯಲ್ಲಿ ಇದೆಯೋ ದೇವ್ರು ನೋಡ್ತಾ ಇದ್ದಾನೆ. ಪ್ರಿಯ ದೇವ್ರ ಮಕ್ಕಳ, ಇನ್ನೊಂದು ಮಾತು ಹೇಳ್ತೀನಿ, ದೇವರು ನಮ್ಮನ್ನು ನೋಡದೆ ಒಂದು ಸೀಕ್ರೆಟ್. ಆಮೇನ್. ನಮ್ಮ ಪರಿಸ್ಥಿತಿಗಳಲ್ಲಿ ನಾವು ಕಣ್ಣೀರಿನಲ್ಲಿರುವಾಗ, ಚಿಂತೆಯಲ್ಲಿ, ದುಃಖದಲ್ಲಿರುವಾಗ ದೇವರು ನಮ್ಮನ್ನು ನೋಡದೆ ಒಂದು ಸೀಕ್ರೆಟ್ ಪ್ರಿಯರೇ. ದೇವರು ನಮ್ಮನ್ನು ನೋಡುವಾಗ, ನಮ್ಮ ಕಷ್ಟ ನೋಡಿದ್ರೆ ಯಾವ ರೀತಿಯಾಗಿ ಈಗ ಆಗರಳ ಕಣ್ಣೀರನ್ನು ನೋಡಿ ಇಲ್ಲದ
ಜೀವ ಜಲವನ್ನು, ದೇವರಕ್ಕೆ ಕಣ್ಣೀರನ್ನು ನೋಡಿ ಜೀವ ಜಲವನ್ನು ಕ್ಷಣ ಮಾತ್ರದಲ್ಲಿ ಸೃಷ್ಟಿಸಿ ಆಕೆಗೆ ಒದಗಿಸಿಕೊಟ್ಟ ಪ್ರಕಾರ ದೇವರು ನಿನ್ನ ಕಷ್ಟವನ್ನು ನೋಡುವಾಗ ನಿನ್ನ ಜೀವಿತದಲ್ಲೂ ಸಹ ಇಲ್ಲದವುಗಳನ್ನು ಆತನು ಕ್ಷಣ ಮಾತ್ರದಲ್ಲಿ ದಯಪಾಲಿಸುವ ದೇವರಾಗಿದ್ದಾರೆ. ಪ್ರಿಯ ದೇವರ ಮಕ್ಕಳೇ, ಹಾಗಾಗಿ ನಮ್ಮ ದೇವರು ಆತನು ನೋಡುವ ಆತನು. ಎಷ್ಟು ಜನರಿಗೆ ಸಂತೋಷ ಅನಿಸ್ತಾ ಇದೆ, ಹೌದಪ್ಪ, ಗಂಡ ನೋಡಿಲ್ಲಂದ್ರು, ಹೆಂಡತಿ ನೋಡಿಲ್ಲಂದ್ರು, ಮಕ್ಕಳು ನೋಡಿಲ್ಲ ಅಂದ್ರು, ತಂದೆ ತಾಯಿಗಳು ನೋಡಿಲ್ಲ ಅಂದ್ರು, ಸ್ನೇಹಿತರು ನೋಡಿಲ್ಲ ಅಂದ್ರು, ಅಕ್ಕಪಕ್ಕದವರು ನೋಡಿಲ್ಲ ಅಂದ್ರು, ದೇವ್ರು ನಮ್ಮನ್ನು ನೋಡ್ತಾ ಇದ್ದಾರೆ. ಆ ಒಂದು ಧೈರ್ಯ ಇರಲಿ ನಿಮ್ಮ ಹೃದಯದಲ್ಲಿ, ದೇವ್ರು ನಮ್ಮನ್ನು ನೋಡ್ತಾ ಇದ್ದಾರೆ. ಹಲ್ಲೆಲೂಯಾ. ಪ್ರಿಯ ದೇವರ ಮಕ್ಕಳೇ, ಆ ದಿನ ಇಸ್ರಾಯೇಲರು ಕಷ್ಟದಲ್ಲಿದ್ರು, ಐಗುಪ್ತ ದೇಶದಲ್ಲಿ ದಾಸತ್ವದಲ್ಲಿದ್ರು, ಕಣ್ಣೀರಿನಲ್ಲಿ ಇದ್ರು. ಆ ರೀತಿಯಾಗಿ ಇರುವಂತ ಸಮಯದಲ್ಲಿ ದೇವರು ಇಸ್ರಾಯೇಲರ ಮೊರೆಯನ್ನು ನೋಡಿದ್ರು, ಇಸ್ರಾಯೇಲರ ಕಷ್ಟವನ್ನು ನೋಡಿದ್ರು. ಐಗುಪ್ತ ದೇಶದಿಂದ ಬಿಡಿಸಿದ್ರು. ಐಗುಪ್ತ ದೇಶದಿಂದ ಕಾನಾನ್ ದೇಶಕ್ಕೆ ಪ್ರಯಾಣ ಮಾಡುವಂತ ಸಮಯದಲ್ಲಿ ಹಗಲಲ್ಲಿ ಪ್ರಯಾಣ ಮಾಡ್ತಾ ಇದ್ದಾರೆ. ಹಗಲಲ್ಲಿ ತುಂಬಾ ಬಿಸಿಲಿದೆ, ಉರಿ ಬಿಸಿಲಲ್ಲಿ ಇಸ್ರಾಯೇಲರು ನಡೀತಾ ಇದ್ದಾರೆ. ದೇವರು ಅದನ್ನ ನೋಡಿದ್ರು, ಇಸ್ರಾಯೇಲರ ಕಷ್ಟವನ್ನ. ಹಲ್ಲೆಲೂಯಾ. ಅದನ್ನ ನೋಡಿ ನನ್ನ ದೇವರು ಏನ್ ಮಾಡಿದ್ರು, ಈಗ ಮೇಘ ಸ್ತಂಭವನ್ನು ಕಳಿಸಿ, ನೆರಳನ್ನು ಕಳಿಸಿ ಇಸ್ರಾಯೇಲರನ್ನು ರಕ್ಷಿಸಿ ಕಾಪಾಡಿದರು. ಚಪಾಳೆ ತಟ್ಟಿ ದೇವರಿಗೆ ನಾವು ಮಹಿಮೆ ಸಲ್ಲಿಸೋಣ. ಅಷ್ಟೇ ಅಲ್ಲ, ಮತ್ತವರು ಪ್ರಯಾಣ ಮಾಡುವಂತ ಸಮಯದಲ್ಲಿ ರಾತ್ರಿ ಸಮಯದಲ್ಲೂ ಸಹ ಅವರು ಕತ್ಲಲ್ಲಿ ನಡೀತಾ ಇದ್ದಾರೆ. ಕತ್ಲಲ್ಲಿ ಪ್ರಯಾಣ ಮಾಡುವಂತ ಸಮಯದಲ್ಲಿ ದೇವರು ಅದನ್ನ ನೋಡಿದ್ರು. ಆ ರಾತ್ರಿ ಸಮಯದಲ್ಲಿ ಕತ್ತಲೆಯಲ್ಲಿ ಅವರು ಪ್ರಯಾಣ ಮಾಡುವಾಗ ದೇವರವರ ಪರಿಸ್ಥಿತಿಯನ್ನು ನೋಡಿ ರಾತ್ರಿ ಸಮಯದಲ್ಲಿ ಅಗ್ನಿ ಸ್ತಂಭವನ್ನು ಕಳಿಸಿದ್ರು. ಪ್ರಿಯರೇ, ಅಗ್ನಿ ಸ್ತಂಭವನ್ನು ಕಳಿಸಿ ಬೆಳಕನ್ನು ಕೊಟ್ಟು ದೇವರು ಇಸ್ರಾಯೇಲರನ್ನು ಆಶೀರ್ವದಿಸಿ ಕಾಪಾಡಿದರು. ಈ ದಿನ ನೀನು ಕತ್ತಲೆಯ ಪರಿಸ್ಥಿತಿಯಲ್ಲಿ ಹಾದು ಹೋಗ್ತಾ ಇದೀಯಾ? ನಿನ್ನ ಕುಟುಂಬದ ಪರಿಸ್ಥಿತಿ, ನಿನ್ನ ಹಣದ ಪರಿಸ್ಥಿತಿ, ನಿನ್ನ ಜೀವಿತದ ಪರಿಸ್ಥಿತಿ ಕತ್ತಲೆಯಾಗಿದೆಯಾ? ಮುಂದೆ ಹೋಗ್ಲಿಕ್ಕೆ ಆಗ್ತಾ ಇಲ್ವಾ? ನೀನು ಸಹ ದೇವರಿಗೆ ಕಣ್ಣೀರಿನಿಂದ ಮೊರೆ ಇಡೋದಾದ್ರೆ, ಇಸ್ರಾಯೇಲರು ಕತ್ತಲಲ್ಲಿ ಹೋಗುವಾಗ ನೋಡಿ ಇಸ್ರಾಯೇಲರಿಗೆ ಅಗ್ನಿ ಸ್ತಂಭವಾಗಿ ಬೆಳಕನ್ನು ಕೊಟ್ಟ ದೇವರು ನಿನ್ನನ್ನು ಸಹ ನೋಡಿ, ನಿನ್ನ ಕಣ್ಣೀರಿನ ಪ್ರಾರ್ಥನೆಯನ್ನು ಕೇಳಿ ದೇವರು ನಿನಗೆ ಸಹ ಅಗ್ನಿ ಸ್ತಂಭವನ್ನು, ಬೆಳಕನ್ನು ಕೊಟ್ಟು ದೇವರು ನಿನ್ನನ್ನು ಆಶೀರ್ವಾದ ಮಾಡುವವರಾಗಿದ್ದಾರೆ. ಪ್ರಿಯ ದೇವ್ರ ಮಕ್ಕಳೇ, ಇನ್ನು ಯಾಯೀರನ ಮಗಳು ಸತ್ತು ಹೋದ್ಲು ಅಂತೇಳಿ ಎಲ್ಲರೂ ಅಂದುಕೊಳ್ಳುವಾಗ ಯಾಯೀರನು ದುಃಖದಲ್ಲಿ ಇದ್ದಾನೆ, ಕಣ್ಣೀರಿನಲ್ಲಿ ಇದ್ದಾನೆ. ನನ್ನ ದೇವರು ಅವನ ಕಣ್ಣೀರನ್ನು ನೋಡಿದ್ರು. ಪ್ರಿಯರೇ, ಅವನು ದುಃಖದಲ್ಲಿರೋದನ್ನ ನನ್ನ ದೇವರು ನೋಡಿದ್ರು. ಅಷ್ಟೇ ಅಲ್ಲ, ನೋಡದಷ್ಟೇ ಅಲ್ಲ, ದೇವರು ಅವನ ಒಂದು ಕಣ್ಣೀರನ್ನು ನೋಡಿ ಯಾಯೀರನ ಮಗಳಿಗೆ ಜೀವವನ್ನು ಕೊಟ್ಟು ದೇವರು ಯಾಯೀರನ ಮಗಳನ್ನು ದೇವರು ಬದುಕಿಸಿದ್ದಾರೆ. ಚಪಾಳೆ ತಟ್ಟಿ ದೇವರಿಗೆ ನಾವು ಮಹಿಮೆ ಸಲ್ಲಿಸೋಣ. ಇನ್ನು ಪೇತ್ರನು ಮೀನ್ ಹಿಡಿಲಿಕ್ಕೆ ಅಂತೇಳಿ ಹೋಗಿದ್ದಾನೆ, ದುಡಿಮೆ ವ್ಯಾಪಾರ ಮಾಡ್ಲಿಕ್ಕೆ ಹೋಗಿದ್ದಾನೆ. ಆದ್ರೆ ಅವನಿಗೆ ಒಂದು ಮೀನು ಸಹ ಸಿಕ್ಕಿಲ್ಲ. ಬೇಸರ ಆಗಿದೆ, ದುಃಖ ಆಗಿದೆ. ಹೇಗಪ್ಪ, ದುಡಿಮೆಯಲ್ಲಿ ವ್ಯಾಪಾರದಲ್ಲಿ ಲಾಸ್ ಆಗಿದೆ, ನಷ್ಟ ಆಗಿದೆ, ಹೇಗೆ ಜೀವನ ಮಾಡೋದು, ಹೇಗೆ ಕುಟುಂಬ ನಡೆಸೋದು ಅಂತೇಳಿ ಪೇತ್ರನು ದುಃಖದಲ್ಲಿ ಕಣ್ಣೀರಿನಲ್ಲಿದ್ದಾನೆ. ನನ್ನ ದೇವರು ಪೇತ್ರನ ಪರಿಸ್ಥಿತಿಯನ್ನು ನೋಡಿದ್ದಾರೆ. ಪೇತ್ರನ ಪರಿಸ್ಥಿತಿಯನ್ನು ನೋಡಿ ದೇವ್ರೇನ್ ಮಾಡಿದ್ರು, ಪೇತ್ರನಿಗೆ ಈಗ ರಾಶಿ ರಾಶಿಯಾಗಿ ದೋಣಿ ತುಂಬುವಂತೆ ಮೀನುಗಳನ್ನು ಒದಗಿಸಿಕೊಟ್ಟು ದೇವರ ಆಶೀರ್ವಾದವನ್ನು ಮಾಡಿದ್ದಾರೆ. ಹಲ್ಲೆಲೂಯಾ. ನಮ್ಮ ದೇವರು ಎಂಥ ದೇವರು? ನೋಡುವಾತನು. ಪ್ರಿಯ ದೇವರ ಮಕ್ಕಳೇ, ಈಗ ನೀವುಗಳು ಯಾವುದೋ ಒಂದು ವಿಷಯದಿಂದ ಸೋತು ಹೋಗಿ ನಿರಾಶೆಯಿಂದ ನೀವು ಕುಗ್ಗಿ ಹೋಗಿ ನೀವು ಬಂದಿರ್ಬೋದು. ಈಗ ದೇವರು ನಿಮಗೆ ಹೇಳ್ತಾ ಇದ್ದಾನೆ, ಭಯ ಪಡಬೇಡ್ರಿ. ನಿಮ್ಮ ಪರಿಸ್ಥಿತಿಗಳನ್ನು ಯಾರು ನೋಡಿದ್ರು ನೋಡದೇ ಇದ್ರು, ಈಗ ನಾನ್ ನಿಮ್ಮ ಪರಿಸ್ಥಿತಿಗಳನ್ನು ನಾನು ನೋಡುತ್ತಾ ಇದ್ದೇನೆ. ಈಗ ಪೇತ್ರನ ಹಾದು ಹೋದಂತ ಒಂದು ಪರಿಸ್ಥಿತಿ, ಯಾಯೀರನ ಹಾದು ಹೋದಂತ ಪರಿಸ್ಥಿತಿ, ಈ ವಾಕ್ಯವನ್ನು ಕೇಳುವಂತ ಈ ಸಮಯದಲ್ಲಿ ನೀನು ಕೂಡ ಕಷ್ಟದಲ್ಲಿ ಹಾದು ಹೋಗ್ತಾ ಇದೀಯಾ? ನಷ್ಟದಲ್ಲಿ ಹಾದು ಹೋಗ್ತಾ ಇದೀಯಾ? ಚಿಂತೆಯಲ್ಲಿ ಹಾದು ಹೋಗ್ತಾ ಇದೀಯಾ? ಅನಾರೋಗ್ಯದಲ್ಲಿ ಹಾದು ಹೋಗ್ತಾ ಇದೀಯಾ? ಸಾಲದ ಸಮಸ್ಯೆಯಲ್ಲಿ ಹಾದು ಹೋಗ್ತಾ ಇದೀಯಾ? ಪ್ರಿಯ ಮಗನೇ, ಪ್ರಿಯ ಮಗಳೇ, ಪ್ರಿಯ ಸಹೋದರ, ಪ್ರಿಯ ಸಹೋದರಿ, ಈ ವಾಕ್ಯದ ಮೂಲಕ ದೇವರು ನಿನಗೆ ಹೇಳ್ತಾ ಇದ್ದಾರೆ, ಭಯ ಪಡಬೇಡ, ಭಯ ಪಡಬೇಡ. ಮಾಟ ಮಂತ್ರ ಶಕ್ತಿನೋ, ದುರಾತ್ಮನ ಕಾರ್ಯನೋ, ಸಾಲದ ಚಿಂತೆಯೋ, ಅಥವಾ ಅನಾರೋಗ್ಯನೋ, ಹಿಂಸೆನೋ, ಅಥವಾ ಈಗೋ ಬಾಧೆಗಳು ಯಾವುದೇ ಇದ್ರೂ ಕೂಡ ನೀನು ಭಯ ಪಡಬೇಡ. ಯಾವ ದೇವರಾದರೂ ಆಗರಳ ಕಣ್ಣೀರನ್ನು ನೋಡಿದನು,
ಯಾವ ದೇವರಾದರೋ ಇಸ್ರಾಯೇಲರ ಕಣ್ಣೀರನ್ನು ನೋಡಿದನು, ಯಾವ ದೇವರಾದರೋ ಯಾಯಿರನ ಕಣ್ಣೀರನ್ನು ನೋಡಿದನು, ಯಾವ ದೇವರಾದರೋ ಪೇತ್ರನ ಕಣ್ಣೀರನ್ನು ನೋಡಿದನು, ಅದೇ ದೇವರು ನಿನ್ನ ಕಣ್ಣೀರನ್ನು ನೋಡಿ ನಿನಗೆ ಅದ್ಭುತ ಮಾಡಿ ಬಿಡುಗಡೆಯನ್ನು ಕೊಡುವವರಾಗಿದ್ದಾರೆ. ಚಪಾಳೆ ತಟ್ಟಿ ದೇವರಿಗೆ ಮಹಿಮೆ ಸಲ್ಲಿಸೋಣ. ನಮ್ಮ ದೇವರು ನೋಡುವ ದೇವರು. ಹಗಲಾಗಲಿ ಇರುಳಾಗಲಿ ಯಾವುದೇ ಸಮಯದಲ್ಲೂ ನೀನು ದೇವರಿಗೆ ಕಣ್ಣೀರಿನಿಂದ ಮೊರೆ ಇಡುವುದಾದ್ರೆ ಆ ಗರಳನ್ನು ನೋಡಿದ ದೇವರು ನಿಮ್ಮನ್ನು ಕೂಡ ಆತನು ನೋಡುವಾತನಾಗಿದ್ದಾನೆ. ಬೈಬಲ್ ಅಲ್ಲಿ ನಾವು ನೋಡುವಾಗ ಒಬ್ಬ ಸ್ತ್ರೀ ಇದ್ದಾಳೆ, ನಿಮ್ಮೆಲ್ಲರಿಗೂ ಸಹ ಗೊತ್ತಿದೆ. ಅನ್ನಳ ಅನ್ನುವಂತ ಸ್ತ್ರೀ, ಆಕೆಗೆ ಮಕ್ಕಳಿಲ್ಲ, ಆಕೆ ಬಂಜೆ ಆಗಿದ್ದಾಳೆ. ಆಕೆ ದೇವರಿಗೆ ಅಳ್ತಾ ಇದ್ದಾಳೆ, ಕಣ್ಣೀರಿಡ್ತಾ ಇದ್ದಾಳೆ. ಕಣ್ಣೀರಿನಿಂದ ಅಳುವಂತ ಸಮಯದಲ್ಲಿ ಗಂಡನು ಬಂದು ಆಕೆಗೆ ಕೇಳ್ತಿದ್ದಾನೆ, ಅನ್ನ ಯಾಕೆ ಅಳ್ತಾ ಇದೀಯ ನೀನು? 10 ಮಂದಿ ಮಕ್ಕಳಿಗಿಂತ ನಾನು ನಿನಗೆ ಹೆಚ್ಚಾಗಿದ್ದೇನಲ್ಲ, ನೀನು ಯಾಕೆ ಅಳ್ತಾ ಇದೀಯಾ? ಅಳಬೇಡ ಅಂತ ಸಂತೈಸ್ತಾ ಇದ್ದಾನೆ, ಸಮಾಧಾನ ಮಾಡ್ತಾ ಇದ್ದಾನೆ. ಆದ್ರೂ ಆಕೆ ಕಣ್ಣೀರು ನಿಲ್ತಾ ಇಲ್ಲ, ಆದ್ರೂ ಆಕೆ ಸಮಾಧಾನ ಹೊಂದುತ್ತಾ ಇಲ್ಲ. ಆದ್ರೆ ದೇವರಿಗೆ ಸ್ತೋತ್ರ, ಗಂಡನ ಏನ್ ಮಾಡ್ದ? ದೇವ್ರೇ, ನಾನು ನನ್ನ ಹೆಂಡತಿಯ ಕಣ್ಣೀರನ್ನು ನಿಲ್ಲಿಸ್ಲಿಕ್ಕೆ ಆಗ್ತಾ ಇಲ್ಲಪ್ಪ, ನೀನೇ ಇಗೋ ಅನ್ನಳ ಕಣ್ಣೀರನ್ನು ನೀನ್ ನಿಲ್ಲಿಸು ದೇವ್ರೆ, ಅನ್ನಳ ಕಣ್ಣೀರನ್ನು ನೀನು ಒರೆಸು ದೇವ್ರೆ ಅಂತೇಳಿ ಆತನು ದೇವರಿಗೆ ಒಪ್ಪಿಸಿಕೊಟ್ಟ. ಆ ರೀತಿಯಾಗಿ ಆತನು ಮಾಡುವಾಗ ದೇವರಿಗೆ ಸ್ತೋತ್ರ, ದೇವರು ಅನ್ನಳ ಪರಿಸ್ಥಿತಿಯನ್ನು ನೋಡಿದನು, ದೇವರು ಅನ್ನಳ ಕಣ್ಣೀರನ್ನು ದೇವರು ನೋಡಿದನು. ನೋಡದಷ್ಟೇ ಅಲ್ಲ, ನೋಡಿ ದೇವರು ಅನ್ನಳಿಗೆ ಸಂತಾನ ಭಾಗ್ಯವನ್ನು ಕೊಟ್ಟು ದೇವರು ಅನ್ನಳ ಕಣ್ಣೀರನ್ನು ದೇವರು ನಿಲ್ಲಿಸಿದ್ದಾನೆ. ನಿನ್ನನ್ನು ಸಹ ನಿನ್ನ ಮನೆಯವರು ಸಂತೈಸ್ತಾ ಇದ್ದಾರೆ, ನಿನ್ನ ಕುಟುಂಬದವರು ಸಂತೈಸ್ತಾ ಇದ್ದಾರೆ, ನಿಮ್ಮ ಬಂಧುಗಳು ನಿಮ್ಮನ್ನ ಸಂತೈಸ್ತಾ ಇದ್ದಾರೆ, ನಿಮ್ಮ ಸ್ನೇಹಿತರು ನಿಮ್ಮನ್ನ ಸಂತೈಸ್ತಾ ಇದ್ದಾರೆ. ಆದ್ರೂ ಸಹ ನಿಮ್ಮ ಕಣ್ಣೀರು ನಿಲ್ತಾ ಇಲ್ಲ, ಆದ್ರೂ ಸಹ ನಿಮ್ಮ ಕಣ್ಣೀರು ಒರೆಸಲ್ಪಡ್ತಾ ಇಲ್ಲ. ಆದ್ರೆ ನನ್ನ యేಸಯ್ಯ ನಿಮ್ಮನ್ನು ನೋಡುವುದಾದ್ರೆ, ನನ್ನ యేಸಯ್ಯ ನಿಮ್ಮ ಕಷ್ಟದ ಪರಿಸ್ಥಿತಿಯನ್ನು ನೋಡುವುದಾದ್ರೆ, ನಿಮ್ಮ ಕಣ್ಣೀರಿಗೆ ಕಾರಣವಾಗಿರುವಂತ ವಿಷಯದಲ್ಲಿ ದೇವರು ಅದ್ಭುತ ಮಾಡಿ ಬಿಡುಗಡೆ ಕೊಟ್ಟು ನಿಮ್ಮ ಕಣ್ಣೀರನ್ನು ನಿಲ್ಲಿಸುವ ದೇವರಾಗಿದ್ದಾರೆ. ಹಾಗಾದ್ರೆ ಎಷ್ಟು ಜನ ಅಂದ್ಕೊಳ್ತಾ ಇದ್ದೀರಿ ದೇವ್ರು ನನ್ನ ನೋಡ್ಬೇಕು? ಎಷ್ಟು ಜನ ಅಂದ್ಕೊಳ್ತಾ ಇದ್ದೀರಿ ಪರಲೋಕದ ದೇವರು ಆತ ನನ್ನ ಕಷ್ಟ ನೋಡ್ಬೇಕು, ಆತ ನನ್ನ ಇಕ್ಕಟ್ಟು ನೋಡ್ಬೇಕು, ಆತ ನನ್ನ ಕೊರತೆ ನೋಡ್ಬೇಕು, ಆತ ನನ್ನ ಅನಾರೋಗ್ಯವನ್ನು ಆತನ ನೋಡ್ಬೇಕು, ಆತ ನನ್ನ ಬಾಧೆಯನ್ನು ನೋಡ್ಬೇಕು, ಈಗ ಆತನು ಒಡೆದು ಹೋದಂತ ನನ್ನ ಕುಟುಂಬನ ಆತನ ನೋಡ್ಬೇಕು, ಆತ ನಾನು ಮಾಡುವಂತ ಒಂದು ಸೇವೆ ಆ ಸಭೆಯನ್ನು ನೋಡ್ಬೇಕು ಅಂತೇಳಿ ಎಷ್ಟು ಜನರು ನೀವು ಬಯಸ್ತಾ ಇದ್ದೀರಾ? ಹಲ್ಲೆಲೂಯಾ. ಹಾಗಾದ್ರೆ ಆ ಗರಳು ಯಾವ ರೀತಿಯಾಗಿ ದೇವರ ಪಾದದ ಬಳಿಯಲ್ಲಿ ಕಣ್ಣೀರಿನಿಂದ ಪ್ರಾರ್ಥನೆ ಮಾಡಿದ್ಲು, ಅದೇ ರೀತಿಯಾಗಿ ನೀನು ಸಹ ಈಗ ದೇವರ ಪಾದದ ಬಳಿಯಲ್ಲಿ ಕಣ್ಣೀರಿಡುವುದಾದ್ರೆ ಆ ಗರಳ ಕಣ್ಣೀರನ್ನು ನೋಡಿದ ಪರಲೋಕದ ದೇವರು ಈ ರಾತ್ರಿ ಸಮಯದಲ್ಲಿ ದೇವರು ಹೇಳ್ತಾರೆ, ನಿನ್ನ ಕಣ್ಣೀರನ್ನು ಸಹ ಆತನು ನೋಡಿ ನಿನ್ನ ಜೀವಿತದಲ್ಲಿ ಅದ್ಭುತಗಳನ್ನು ಮಾಡಿ ಬಿಡುಗಡೆ ಕೊಟ್ಟು ದೇವರು ನಿನ್ನ ಕಣ್ಣೀರನ್ನು ಒರೆಸುವವರಾಗಿದ್ದಾರೆ. ನಮ್ಮ ದೇವರು ಈ ರೀತಿಯಾಗಿ ಹೇಳ್ರಿ, ನಮ್ಮ ದೇವರು ನೋಡುವಾತನು, ನಾನು ನಂಬಿರೋ ದೇವರು ನನ್ನನ್ನು ಯಾವಾಗ್ಲೂ ನೋಡುವಾತನು, ನಮ್ಮ ಪರಿಸ್ಥಿತಿಗಳನ್ನು ನೋಡುವಾತನು. ನಮ್ಮ ಸೇವೆಯ ಪ್ರಾರಂಭದ ದಿನಗಳಲ್ಲಿ ಅಂದ್ರೆ ಆಗಿನ್ನು ನಮ್ಮ ಮದುವೆ ಆಗಿರ್ಲಿಲ್ಲ, ಆಗಾಗ ಸೇವಕರು ಸಾಕ್ಷಿನ ಹಂಚ್ಕೊಳ್ತಾ ಇರ್ತಾರೆ. ಸೇವೆಯ ಪ್ರಾರಂಭದ ದಿನಗಳಲ್ಲಿ ಅವರು ಸ್ಟಾರ್ಟಿಂಗು ಸ್ಕೂಲಲ್ಲಿ ಪ್ರೇಯರ್ ಆರಾಧನೆ ನಡೆಸಿದ್ದಾರೆ, ಅದು ತುಂಬಿ ಹೋಗಿದೆ. ಕೋಳಿ ಫಾರಂ ಅಲ್ಲಿ ಅವರು ಆರಾಧನೆ ನಡೆಸಿದ್ದಾರೆ, ಅದನ್ನು ಫುಲ್ ಆಗಿದೆ. ಸಿನಿಮಾ ಟಾಕೀಸ್ ಅಲ್ಲಿ ಆರಾಧನೆ ನಡೆಸಿದ್ದಾರೆ, ಅದು ಸಹ ತುಂಬಾ ಆಗಿದೆ, ಅಂದ್ರೆ ಆತ್ಮಗಳು ಹೆಚ್ಚು ಜನರು ಬರುವಾಗ. ಸೊ ಒಂದಿನ ಇದ್ದಕ್ಕಿದ್ದಾಗೆ ಓನರ್ ಬಂದು ಹೇಳಿದ್ದಾರೆ, ನೀವು ಬೇರೆ ಕಡೆ ಎಲ್ಲಾದ್ರೂ ನೀವು ಸ್ಥಳವನ್ನು ನೋಡ್ಕೊಳ್ರಿ, ಇನ್ಮೇಲೆ ಇಲ್ಲಿ ಆರಾಧನೆ ನಡೆಸಲಿಕ್ಕೆ ನಾವು ನಿಮಗೆ ಸ್ಥಳ ಕೊಡಲ್ಲ ಅಂತ ಹೇಳಿದ್ದಾರೆ. ಅಂತ ಸಮಯದಲ್ಲಿ ಸೇವಕರ ಹತ್ರ ₹1 ಸಹ ಹಣ ಕೈಯಲ್ಲಿ ಇಲ್ಲ, ಏನ್ ಮಾಡ್ಬೇಕೋ ಗೊತ್ತಿಲ್ಲ. ಅವ್ರು ಮಾಡಿರೋದು ಒಂದೇ, ದೇವ್ರ ಮುಂದೆ ಹೋಗಿ ಅವರು ಕಣ್ಣೀರಿನಿಂದ ಪ್ರಾರ್ಥನೆ ಮಾಡಿದ್ದಾರೆ. యేసయ్య ಇಲ್ಲಿ ಆರಾಧನೆ ನಡೆಸಲಿಕ್ಕೆ ಅವರು ಅವಕಾಶ ಕೊಡ್ತಾ ಇಲ್ಲ, ಸ್ವಂತ ಸ್ಥಳ ಇಲ್ಲ, ಏನ್ ಮಾಡ್ಬೇಕೋ ಗೊತ್ತಾಗ್ತಾ ಇಲ್ಲ ಅಂತೇಳಿ ಕಣ್ಣೀರಿನಿಂದ ದೇವರ ಮುಂದೆ ಪ್ರಾರ್ಥಿಸುವಾಗ ಪರಲೋಕದ ದೇವರು ಆ ಕಣ್ಣೀರಿನ ಪ್ರಾರ್ಥನೆಯನ್ನು ನೋಡಿದ್ದಾರೆ. ಆ ಕಣ್ಣೀರಿನ ಪ್ರಾರ್ಥನೆಯನ್ನು ನೋಡಿ ದೇವರು ಒಬ್ಬ ಸ್ತ್ರೀಯ ಜೊತೆ ಮಾತನಾಡಿ, ದೇವರನ್ನು ನಂಬಿದಂತ ಒಬ್ಬ ಸ್ತ್ರೀಯ ಜೊತೆ ದೇವರು ಮಾತನಾಡಿ
ಆ ಮಗಳಿಗೆ ಪ್ರೇರೇಪಣೆ ಕೊಟ್ಟು ಇಂಥ ಒಂದು ಸೇವಕರಿಗೆ ಸ್ಥಳ ತೆಗೆದುಕೊಳ್ಳಿಕ್ಕೆ ನೀನು ಹಣ ಸಹಾಯ ಮಾಡಂತೇಳಿ ಹೇಳುವಾಗ ಆ ಸ್ತ್ರೀಯ ಮೂಲಕವಾಗಿ ದೇವರು ಆರಾಧನೆ ನಡೆಸಲಿಕ್ಕೆ ಒಂದು ಸ್ವಂತ ಸ್ಥಳ ತೆಗೆದುಕೊಳ್ಳುವಂತೆ ದೇವರು ಅದ್ಭುತ ಮಾಡಿ ಸೇವಕರ ಕಣ್ಣೀರನ್ನು ಒರೆಸಿದ್ದಾರೆ, ನಿಲ್ಲಿಸಿದ್ದಾರೆ. ಚಪಾಳೆ ತಟ್ಟಿ ದೇವರಿಗೆ ಮಹಿಮೆ ಸಲ್ಲಿಸೋಣ. ನಿಜವಾಗ್ಲೂ ಹೇಳ್ತೀನಿ, ನೀವು ಸಹ ಯಾವುದೋ ಒಂದು ವಿಷಯದಿಂದ ಕಣ್ಣೀರಿಡ್ತಾ ಇರ್ಬೋದು. ಒಬ್ಬೊಬ್ಬರಿಗೆ ಒಂದೊಂದು ವಿಷಯದಿಂದ, ಗಂಡನ ವಿಷಯನೋ, ಹೆಂಡತಿಯ ವಿಷಯನೋ, ಮಕ್ಕಳ ವಿಷಯನೋ, ಸಾಲದ ವಿಷಯನೋ, ಅಥವಾ ಹಿಂಸೆಗಳು, ಯಾವುದೋ ಒಂದು ವಿಷಯದಿಂದ ನೀವು ಕಣ್ಣೀರಿಡ್ತಾ ಇರ್ಬೋದು. ನನ್ನ ದೇವರು ನಿಮ್ಮ ಪರಿಸ್ಥಿತಿಯನ್ನು ಆತನು ನೋಡುವ ಆತನಾಗಿದ್ದಾನೆ. ನಿಮ್ಮ ಒಂದು ಪರಿಸ್ಥಿತಿಗಳನ್ನು ಆತನು ನೋಡುವ ಆತನಾಗಿದ್ದಾನೆ. ನಿಮ್ಮ ಮನಸ್ಥಿತಿಗಳನ್ನು, ನಿಮ್ಮ ಕುಟುಂಬದ ಸ್ಥಿತಿಗಳನ್ನು, ನಿಮ್ಮ ಒಂದು ಎಲ್ಲ ಸಾಲದ ಸಮಸ್ಯೆಯನ್ನು ಆತನು ನೋಡುವ ಆತನಾಗಿದ್ದಾನೆ. ಆದ್ರೆ ನೀನು ಆಗರಳ ಹಾಗೆ ಕಣ್ಣೀರಿನಿಂದ ದೇವರಿಗೆ ನೀನು ಪ್ರಾರ್ಥಿಸುವುದಾದ್ರೆ, ಆಗರಳ ಕಣ್ಣೀರನ್ನು ನಿಲ್ಲಿಸಿದ ದೇವರು ಆತ ನಿಮ್ಮ ಕಣ್ಣೀರನ್ನು ಕೂಡ ನಿಲ್ಲಿಸುತ್ತಾನೆ. ಪ್ರಿಯ ದೇವರ ಮಕ್ಕಳೇ, ಇವತ್ತು ಈ ವಾಕ್ಯ ಕೇಳುವಂತ ನಿಮ್ಮ ಹೃದಯದಲ್ಲಿ ಒಂದು ಧೈರ್ಯ ಇರಲಿ. ಆಗರಳ ಕಣ್ಣೀರನ್ನು ನೋಡಿದ ದೇವರು ನನ್ನ ಕಣ್ಣೀರನ್ನು ನೋಡುತ್ತಾನೆ. ಹನ್ನಳ ಕಣ್ಣೀರನ್ನು ನೋಡಿದ ದೇವರು ನನ್ನ ಕಣ್ಣೀರನ್ನು ನೋಡುತ್ತಾನೆ. ಇಸ್ರಾಯೇಲರ ಕಣ್ಣೀರನ್ನು ನೋಡಿದ ದೇವರು ನನ್ನ ಕಣ್ಣೀರನ್ನು ಸಹ ನೋಡುತ್ತಾನೆ. ಯಾಯಿರನ ಕಣ್ಣೀರನ್ನು ನೋಡಿದ ದೇವರು ನನ್ನ ಕಣ್ಣೀರನ್ನು ಸಹ ನೋಡುತ್ತಾನೆ. ಪ್ರಿಯ ದೇವರ ಮಕ್ಕಳೇ, ದೇವರಿಗೆ ಸ್ತೋತ್ರ. ಅರಣ್ಯದಲ್ಲಿ ಹಾಗರಳು, ಅಬ್ರಾಮ ಮತ್ತು ಸಾರಳು ಮನೆಯಿಂದ ಹೊರಗಡೆ ಹಾಕುವಾಗ ಮಗುವನ್ನೆತ್ತಿಕೊಂಡು ಹೋಗಿ ಅರಣ್ಯದಲ್ಲಿ ಒಂಟಿಯಾಗಿದ್ದಾಳೆ ಹಾಗರಳು. ಅಲ್ಲಿ ಯಾರು ಸಹ ಇಲ್ಲ, ಯಾರು ಸಹ ಆಕೆನ ಮಾತಾಡಿಸೋರಿಲ್ಲ, ಯಾರು ಸಹ ಆಕೆಗೆ ಸಹಾಯ ಮಾಡೋರಿಲ್ಲ. ಒಂಟಿಯಾದಂತ ಪರಿಸ್ಥಿತಿ. ಕೆಲವೊಮ್ಮೆ ದೇವರು ಸಹ ನಿಮ್ಮನ್ನು ಅಂತ ಪರಿಸ್ಥಿತಿಗೆ ತೆಗೆದುಕೊಂಡು ಹೋಗ್ತಾರೆ, ಒಂಟಿಯಾದಂತ ಪರಿಸ್ಥಿತಿಗೆ. ಯಾಕೆ ಯಾಕೆ ತೆಗೆದುಕೊಂಡು ಹೋಗ್ತಾರೆ? ನಿಮ್ಮನ್ನ ನಾಶ ಮಾಡ್ಲಿಕ್ಕೆ ಅಲ್ಲ, ನಿಮ್ಮನ್ನ ಪತನ ಮಾಡ್ಲಿಕ್ಕೆ ಅಲ್ಲ, ನಿಮ್ಮನ್ನ ಹಾಳು ಮಾಡ್ಲಿಕ್ಕೆ ಅಲ್ಲ, ಬದಲಾಗಿ ದೇವರು ನಿಮ್ಮ ಜೊತೆ ಮಾತನಾಡ್ಲಿಕ್ಕೆ, ದೇವ್ರು ನಿಮ್ ಜೊತೆ ಮಾತಾಡ್ಲಿಕ್ಕೆ. ಆ ಅರಣ್ಯದಲ್ಲಿ ಯಾರು ಸಹ ಇರ್ಲಿಲ್ಲ. ಆದ್ರೆ ಯಾರು ಇಲ್ಲ ಅಂದ್ರೂ ಸಹ ಆಕಾಶದಿಂದ, ಪರಲೋಕದಿಂದ ದೇವರು ಆಗರಳ ಜೊತೆ ಮಾತನಾಡಿದ್ರು. ಅದೇ ರೀತಿಯಾಗಿ ನಿಮ್ಮ ಒಂದು ಒಂಟಿ ಪರಿಸ್ಥಿತಿಯಲ್ಲಿ ನೀವು ದೇವರಿಗೆ ಆಗರಳ ಹಾಗೆ ಕಣ್ಣೀರಿನಿಂದ ಪ್ರಾರ್ಥಿಸುವುದಾದ್ರೆ, ಯಾವುದೇ ಸ್ಥಳ ಆದ್ರೂ ಪರವಾಗಿಲ್ಲ, ಯಾವುದೇ ಸಮಯ ಆದ್ರೂ ಪರವಾಗಿಲ್ಲ, ನನ್ನ ದೇವರು ಎಲ್ರೋಯಿಯಾಗಿ ಆತನು ನಿಮ್ಮನ್ನು ನೋಡುವ ಆತನಾಗಿದ್ದಾನೆ. ನೋಡೋದಷ್ಟೇ ಅಲ್ಲ, ಆತ ನಿಮ್ಮ ಜೊತೆ ಮಾತಾಡಿ ನಿಮ್ಮ ಕಣ್ಣೀರಿಗೆ ಕಾರಣವಾದಂತ, ನಿಮ್ಮ ದುಃಖಕ್ಕೆ ಕಾರಣವಾದಂತ ವಿಷಯದಲ್ಲಿ ಆತನು ಅದ್ಭುತ ಮಾಡಿ ಬಿಡುಗಡೆ ಕೊಟ್ಟು ನಿಮ್ಮನ್ನ ಆಶೀರ್ವಾದ ಮಾಡುವ ದೇವರಾಗಿದ್ದಾರೆ. ಚಪ್ಪಾಳೆ ತಟ್ಟಿ ದೇವರಿಗೆ ನಾವು ಮಹಿಮೆ ಸಲ್ಲಿಸೋಣ. ಪ್ರಿಯ ದೇವರ ಮಕ್ಕಳೇ, ಯಾಕೆ ಹಾಗರಳನ್ನು ಅಬ್ರಹಾಂ ಮತ್ತು ಸಾರಳು ಮನೆಯಿಂದ ಹೊರಗಡೆ ಹಾಕಿದ್ರು? ಯಾಕೆ ಅಂದ್ರೆ ಹಾಗರಳು ಒಂದು ಮಿಸ್ಟೇಕ್ ಮಾಡಿದ್ಲು. ಏನ್ ಮಿಸ್ಟೇಕು? ಯಾವಾಗ ಆಕೆ ತನಗೆ ಮಕ್ಕಳಾಯ್ತು, ತನಗೆ ಮಗನ ಹುಟ್ಟುವಾಗ ತನ್ನ ಯಜಮಾನಿಯಾದ ಸಾರಳನ್ನು ಏನ್ ಮಾಡಿದ್ಲು? ತಾತ್ಸಾರ ಮಾಡಿದ್ಲು. ಆ ರೀತಿಯಾಗಿ ತಾತ್ಸಾರ ಮಾಡುವಾಗ ಅಬ್ರಹಾಂ ಮತ್ತು ಸಾರಳು ಏನ್ ಮಾಡಿದ್ರು? ಆಕೆಯನ್ನು ಮನೆಯಿಂದ ಹೊರಗಡೆ ಹಾಕಿದ್ರು. ಹೊರಗಡೆ ಹಾಕುವಾಗ ಆಕೆ ಮಾಡಿದಂತ ಮಿಸ್ಟೇಕ್ ನಿಂದ ಆಕೆ ಅರಣ್ಯವನ್ನು ಸೇರಬೇಕಾದಂತ ಪರಿಸ್ಥಿತಿ ಬಂತು. ಆಕೆ ಮಾಡಿದಂತ ಮಿಸ್ಟೇಕ್ ಇಂದ ಅರಣ್ಯವನ್ನು ಸೇರಬೇಕಾಯ್ತು. ಆದ್ರೆ ನನ್ನ ದೇವರು ಆಕೆ ಮಾಡಿದಂತ ಮಿಸ್ಟೇಕ್ ಅನ್ನು ನೋಡಿ, ಆ ಮಿಸ್ಟೇಕ್ ಅಲ್ಲೇ ಆಕೆಯ ಜೀವಿತ ಇರ್ಲಿಕ್ಕೆ ನನ್ನ ದೇವರು ಬಿಡ್ಲಿಲ್ಲ. ಬದಲಾಗಿ ದೇವರು ಆಕೆಯನ್ನು ಆ ಮಿಸ್ಟೇಕ್ ಇಂದ ಹೊರಗಡೆ ತಂದು, ಅಂದ್ರೆ ಆಕೆ ಮಾಡಿದಂತ ಮಿಸ್ಟೇಕ್ ಅನ್ನು ಸರಿ ಮಾಡಿ ಆ ಮಿಸ್ಟೇಕ್ ನಿಂದ ಹೊರಗಡೆ ತಂದು ದೇವರು ಆಗಳನ್ನು ಆಶೀರ್ವಾದ ಮಾಡಿದ್ದಾರೆ. ಅದೇ ರೀತಿಯಾಗಿ ಮೋಶೆ ಸಹ ಅವನ ಜೀವನದಲ್ಲಿ ಅವನು ಒಂದು ಮಿಸ್ಟೇಕ್ ಮಾಡ್ದ, ಕೊಲೆ ಮಾಡ್ದ. ಅವನು ಆ ರೀತಿಯಾಗಿ ಕೊಲೆ ಮಾಡಿದ್ರಿಂದ, ಮಿಸ್ಟೇಕ್ ಮಾಡಿದ್ರಿಂದ 40 ವರ್ಷ ಅರಣ್ಯದಲ್ಲಿ ಅವನು ಇರ್ಬೇಕಾದಂತ ಪರಿಸ್ಥಿತಿ ಎದುರಾಯ್ತು. ಆದ್ರೆ ನನ್ನ ದೇವರು ಅವನು ಮಿಸ್ಟೇಕ್ ಮಾಡಿದನಂತೇಳಿ ಆ ಮಿಸ್ಟೇಕ್ ಅಲ್ಲೇ ಅವನ ಜೀವನ ಹಾಳಾಗ್ಲಿಕ್ಕೆ, ಪತನವಾಗ್ಲಿಕ್ಕೆ ನನ್ನ ದೇವರು ಬಿಡ್ಲಿಲ್ಲ. ಬದಲಾಗಿ ದೇವರು ಆ ಮಿಸ್ಟೇಕ್ ಅನ್ನ ಸರಿ ಮಾಡಿ ಆ ಮಿಸ್ಟೇಕ್ ನಿಂದ ಹೊರಗಡೆ ತಂದು 30 ಲಕ್ಷ ಮಂದಿಯ ಮೇಲೆ ಸೇವಕನಾಗಿರುವಂತೆ ದೇವರು ಮೋಶೆಯನ್ನ ಆಶೀರ್ವಾದ ಮಾಡಿದ್ದಾರೆ. ಇನ್ನು ಯಾಕೋಬನನ್ನು ಸಹ ನಾವು ನೋಡುವಾಗ, ಯಾಕೋಬನು ಸಹ ಅವನು ಮಿಸ್ಟೇಕ್ ಮಾಡ್ದ. ಅಂದ್ರೆ ತನ್ನ ಅಣ್ಣನಿಗೆ ಮೋಸ ಮಾಡ್ದ, ತನ್ನ ತಂದೆಗೆ ಮೋಸ ಮಾಡ್ದ. ಆ ರೀತಿಯಾಗಿ ಮಾಡುವಾಗ ದೇವರು ಯಾಕೋಬನ ಮಿಸ್ಟೇಕ್ ಮಾಡಿದ್ರಂತ ಆ ಮಿಸ್ಟೇಕ್ ಅಲ್ಲೇ ಅವನ ಜೀವಿತವನ್ನು ದೇವರು ಬಿಡ್ಲಿಲ್ಲ.
ಆ ಮಿಸ್ಟೇಕ್ ಅಲ್ಲಿ ಅವನು ಹಾಳಾಗೋದ್ರೆ ಹೋಗ್ಲಿ ಅಂತೇಳಿ ದೇವ್ರು ಅವನ್ನ ತಳ್ಳಿ ಬಿಡ್ಲಿಲ್ಲ. ಬದಲಾಗಿ ಏನ್ ಮಾಡಿದ್ರು, ದೇವ್ರು ಹೇಳಿದ್ರು ದೇವದೂತರಿಗೆ, ನೀವು ಹೋಗಿ ಯಾಕೋಬನನ್ನ ನಾನು ಆಶೀರ್ವಾದ ಮಾಡ್ತೀನಂತ ಹೇಳ್ರಿ ಎಂಬುದಾಗಿ. ದೇವ್ರು ಯಾಕೋಬನ ಮಿಸ್ಟೇಕ್ ಅನ್ನು ಸರಿಪಡಿಸಿ ಆ ಮಿಸ್ಟೇಕ್ ನಿಂದ ಹೊರಗಡೆ ತಂದು 2 ಪಾಳೆಯಗಳಿಗೆ ಒಡೆಯನಾಗುವಂತೆ ದೇವರವನನ್ನು ಆಶೀರ್ವಾದ ಮಾಡಿದ್ದಾರೆ. ದೇವದೂತರಂತಾರೆ, ದೇವ್ರೇ ಅವನು ಮನೆಯವರಿಗೆ ಮೋಸ ಮಾಡಿದಾನೆ, ಅಣ್ಣನಿಗೆ ಮೋಸ ಮಾಡಿದಾನೆ, ತಂದೆಗೆ ಮೋಸ ಮಾಡಿದಾನೆ, ಅಂತವನ್ನ ಆಶೀರ್ವಾದ ಮಾಡ್ತೀಯಾ? ದೇವ್ರಂತಾನೆ, ಅದನ್ನೆಲ್ಲ ಪಕ್ಕಕ್ಕಿಡ್ರಿ, ಆ ಮಿಸ್ಟೇಕ್ ನಿಂದ ನಾನು ಹೊರಗಡೆ ತರ್ತೀನಿ, ಅವನನ್ನ ಆಶೀರ್ವಾದ ಮಾಡ್ತೀನಂತ ನೀವು ಹೋಗಿ ಹೇಳ್ರಿ. ಹಲ್ಲೆಲೂಯಾ. ದೇವರಿಗೆ ಯಾಕೋಬನನ್ನ ಆಶೀರ್ವಾದ ಮಾಡ್ಲಿಕ್ಕೆ ದೇವರಿಗೆ ಮನಸ್ಸಿದೆ, ದೇವದೂತರಿಗೆ ಮನಸ್ಸಿಲ್ಲ. ಪ್ರಿಯ ದೇವರ ಮಕ್ಕಳೇ, ನೀವು ಈಗಿರುವಂತ ಪರಿಸ್ಥಿತಿಯಲ್ಲಿ ನೀವು ಆಶೀರ್ವಾದ ಹೊಂದ್ಕೊಳ್ಳೋದು ನಿಮ್ಮ ಸ್ನೇಹಿತರಿಗೆ ಮನಸ್ಸಿಲ್ಲದೆ ಇರ್ಬೋದು. ನೀವು ಆಶೀರ್ವಾದ ಹೊಂದಿಕೊಳ್ಳೋದು ನಿಮ್ಮ ಅಕ್ಕಪಕ್ಕದವರಿಗೆ ಮನಸ್ಸಿಲ್ಲದೆ ಇರ್ಬೋದು. ನೀವು ಆಶೀರ್ವಾದನ ಹೊಂದಿಕೊಳ್ಳುವುದು ನಿಮ್ಮ ರಿಲೇಷನ್ಸ್ಗೆ ಮನಸ್ಸಿಲ್ಲದೆ ಇರ್ಬೋದು. ಆದ್ರೆ ಪರಲೋಕದ ದೇವರಿಗೆ ನಿಮ್ಮನ್ನ ಆಶೀರ್ವಾದ ಮಾಡ್ಲಿಕ್ಕೆ ಮನಸ್ಸಿದೆ, ನಿಮಗೆ ಬಿಡುಗಡೆ ಕೊಡ್ಲಿಕ್ಕೆ ಮನಸ್ಸಿದೆ, ನಿಮ್ಮನ್ನು ನಿಮ್ಮ ಕಣ್ಣೀರಿನಿಂದ ಹೊರಗಡೆ ತರ್ಲಿಕ್ಕೆ ಪರಲೋಕದ ದೇವರಿಗೆ ಮನಸ್ಸಿದೆ. ಚಪ್ಪಾಳೆ ತಟ್ಟಿ ದೇವರಿಗೆ ನಾವು ಮಹಿಮೆ ಸಲ್ಲಿಸೋಣ. ನಮ್ಮ ದೇವರು ಯಾರು? ಎಂಥ ದೇವರು? ನೋಡುವ ಆತನು. ನಿಜವಾಗ್ಲು ಹೃದಯದಲ್ಲಿ ಒಂದು ಧೈರ್ಯ ಬರ್ತಾ ಇದೆ ಪ್ರಿಯರೇ. ಯಾಕಂದ್ರೆ ಈ ಲೋಕದಲ್ಲಿ ಗಂಡ ನೋಡಿಲ್ಲಂದ್ರು, ಹೆಂಡತಿ ನೋಡಿಲ್ಲಂದ್ರು, ತಂದೆ ತಾಯಿಗಳು ನೋಡಿಲ್ಲಂದ್ರು, ಮಕ್ಕಳು ನೋಡಿಲ್ಲಂದ್ರು, ಸ್ನೇಹಿತರು ನೋಡಿಲ್ಲಂದ್ರು, ನಾವು ನಂಬಿರುವ ದೇವರು ನಮ್ಮನ್ನು ಕೈ ಬಿಡುವ ದೇವರಲ್ಲ. ಆತನು ಎಲ್ರೋಯಿಯಾಗಿ ನಮ್ಮನ್ನು ಯಾವಾಗಲೂ ನೋಡುವ ಆತನಾಗಿದ್ದಾನೆ. ಎಷ್ಟು ಜನ ಹೇಳ್ತೀರಿ, ಏಸಪ್ಪ ಈ ಸಮಯದಲ್ಲಿ ನನ್ನನ್ನು ನೋಡು ಕರ್ತನೆ, ನನ್ನ ಪರಿಸ್ಥಿತಿಯನ್ನು ನೋಡಪ್ಪ, ನನ್ನ ಪರಿಸ್ಥಿತಿಯನ್ನು ನೋಡಪ್ಪ, ಆಗಳನ್ನು ನೋಡಿದ ಹಾಗೆ ನನ್ನನ್ನು ನೋಡು ಕರ್ತನೆ, ಅನ್ನಳನ್ನು ನೋಡಿದ ಹಾಗೆ ನನ್ನನ್ನು ನೋಡು ಅಂತೇಳಿ ನೀನು ಆ ರೀತಿಯಾಗಿ ಮನಪೂರ್ವಕವಾಗಿ ದೇವರನ್ನು ಕೇಳುವುದಾದ್ರೆ ಈ ಸಮಯದಲ್ಲಿ ಪರಲೋಕದಿಂದ ಆತನ ದೃಷ್ಟಿಯನ್ನು ನಿನ್ನ ಮೇಲೆ ಆತನು ಇಡುವ ಆತನಾಗಿದ್ದಾನೆ. ನನ್ನ ದೇವರು ನೋಡುವ ಆತನು. ಹಾಗಾಗಿ ಪ್ರಿಯ ದೇವರ ಮಕ್ಕಳು, ಈ ಸಮಯದಲ್ಲಿ ನೀವು ಯಾವುದೇ ಪರಿಸ್ಥಿತಿಯಲ್ಲಿ ಇದ್ರೂ ಸಹ, ಎಂತ ಮನಸ್ಥಿತಿಯಲ್ಲಿ ಇದ್ರೂ ಸಹ ನನ್ನ ದೇವರು ನೋಡುವ ಆತನಾಗಿದ್ದಾನೆ. ಆದ್ರೆ ನೀವು ಆಗರಳ ಹಾಗೆ ಕಣ್ಣೀರಿನಿಂದ ಕರ್ತನ ಸಮ್ಮುಖದಲ್ಲಿ ನೀವು ಪ್ರಾರ್ಥಿಸುವುದಾದರೆ ಖಂಡಿತವಾಗಿಯೂ ಆಗರಳ ಕಣ್ಣೀರನ್ನು ಒರೆಸಿದ ದೇವರು, ಅನ್ನಳ ಕಣ್ಣೀರನ್ನು ಒರೆಸಿದ ದೇವರು ನಿಮ್ಮ ಕಣ್ಣೀರನ್ನು, ನಾನು ಆಗ್ಲೇ ಹೇಳಿದೆ, ಯಾವ ವಿಷಯದಿಂದ ಯಾವ ವ್ಯಕ್ತಿಯಿಂದ ನೀವು ಕಣ್ಣೀರಿಡ್ತಾ ಇದ್ದೀರೋ ಆ ವಿಷಯದಲ್ಲಿ ದೇವರು ಕಾರ್ಯ ಮಾಡಿ, ಆ ವ್ಯಕ್ತಿಯ ಹೃದಯದಲ್ಲಿ ದೇವರು ಕಾರ್ಯ ಮಾಡಿ, ಅದ್ಭುತ ಮಾಡಿ ನಿಮ್ಮ ಕಣ್ಣೀರನ್ನು ಒರೆಸಿ, ನಿಮ್ಮ ಕಣ್ಣೀರನ್ನು ಒರೆಸಿ, ನಿಮ್ಮ ಕಣ್ಣೀರನ್ನು ನಿಲ್ಲಿಸಿ ದೇವರು ನಿಮಗೆ ಅದ್ಭುತವನ್ನು ಮಾಡೋರಾಗಿದ್ದಾರೆ. ಹಾಗಾದ್ರೆ ಎಷ್ಟು ಜನ ಹೇಳ್ತೀರಿ, ಯಾರು ನೋಡಿಲ್ಲಂದ್ರು ದೇವ್ರು ನನ್ನ ನೋಡ್ತಾರೆ, ದೇವ್ರು ನನ್ನ ಪರಿಸ್ಥಿತಿ ನೋಡಿ ನನಗೆ ಬಿಡುಗಡೆ ಕೊಡ್ತಾರೆ, ನನಗೆ ಸಹಾಯ ಮಾಡ್ತಾರೆ. ಆಮೇನ್, ಆಮೇನ್. ಹಾಗಾದ್ರೆ ದೇವರು ಈ ಮಾತುಗಳನ್ನ ಆಶೀರ್ವಾದ ಮಾಡ್ಲಿ.